ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಕ್ಕಿಗೌಡ ಕನ್ನಡ ಬ್ಲಾಗ್ಸ್. ಆ್ಯನ್ಯಲ್ ಡೇ ದಿನ ಇವಾಗ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಸ್ನಾನ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಆಯಿತು, ಕೂತಿದ್ದಾರೆ. ಇವಾಗ ಡ್ರೆಸ್ ಹಾಕಿ ರೆಡಿ ಮಾಡಬೇಕು. ನನ್ನ ಮಗ ಆಲ್ರೆಡಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಕೂತಿದ್ದಾನೆ. ಸ್ವಲ್ಪ ಫೇಸ್ ಕ್ರೀಮೆಲ್ಲ ಹಾಕಬೇಕು. ಈಗ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಆಫ್ಟರ್ನೂನ್ 2 o'clock ಆಗಿತ್ತು. ಸೊ ನಾನು ಊಟ ಎಲ್ಲ ಮಾಡಿಸಿ ರೆಡಿ ಮಾಡಿಬಿಡೋಣ. 4 o'clock ಕರ್ಕೊಂಡೋಗಿ ಬಿಡಬೇಕು ಸ್ಕೂಲ್ ಹತ್ರ. ನಾವೆಲ್ಲ ಪೇರೆಂಟ್ಸ್ 5:30ಗೆ ಹೇಳಿದ್ದಾರೆ. ಅದಕ್ಕೋಸ್ಕರ ಸ್ನಾನ ಎಲ್ಲ ಮುಗಿಸಿ ತಲೆಯೆಲ್ಲ ನೀಟಾಗಿ ಒಣಗಿಸಿ ರೆಡಿ ಮಾಡಿ ಊಟ ಮಾಡಿಸಿ ಕೂರಿಸಿದೆ. ಈಗ ಡ್ರೆಸ್ ಹಾಕ್ತಾಯಿನಿ. ನೋಡಿ, ಡ್ರೆಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಕೀರ್ತನಾಗ ಆಲ್ರೆಡಿ ಕ್ರೀಮ್ ಹಾಕ್ಬಿಟ್ಟಿದ್ದೀನಿ. ನಾನು ಎಲ್ರಿಗೂ ಕ್ರೀಮ್ ಹಾಕೋದು ತೋರ್ಸೋಕ್ಕೆ ಕಷ್ಟ ಆಗುತ್ತೆ ಅಂತ ಒಬ್ರಿಗೆ ಮಾತ್ರ ತೋರಿಸ್ತೀನಿ. ನೋಡಿ, ಕೀರ್ತನ ರೆಡಿಯಾಗಿದ್ದಾರೆ. ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಗಂಟಲು ನೋವು, ಯಾಕೋ 3 ಡೇಸಿಂದ ಈ ಕೋಲ್ಡ್ ಅನಿಸುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಮಾಮೂಲಿ ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಡೈಲಿ ಮಕ್ಕಳಿಗೆ ಅದನ್ನೇ ಯೂಸ್ ಮಾಡ್ತಾಯಿನಿ. ನಾನು ಬೇರೆ ಯಾವುದು ಯೂಸ್ ಮಾಡ್ತಾಯಿಲ್ಲ. ಅವ್ರಿಗೇನು ಅವ್ರ ಫೇಸಿಗೆ ಒಂಥರ ಸೆಟ್ ಆಗೋದಿಲ್ಲ. ಅದೆಲ್ಲ ಕ್ರೀಮ್ಸ್ ಹಾಕೋಕೆ ಹೋದರೆ ಒಂಥರ ಬೂದು ಕಾಣ್ತಾರೆ. ಅದಕ್ಕೆ ನಾನು ಸಾಕು ಸಿಂಪಲಾಗಿ ಇಷ್ಟೇ ಕಾಣಲಿ ಅಂತ ಮಾಮೂಲಿ ಕ್ರೀಮೇ ಹಾಕ್ಕೊಂಡೆ. ಪೌಡರ್ ಮಾತ್ರ ಸ್ವಲ್ಪ ರೋಸ್ ಪೌಡರ್ ಯೂಸ್ ಮಾಡ್ತೀನಿ. ನೋಡಿ, ಈ ಥರ ಕೈಗೆ ಹ್ಯಾಂಡ್ ಬ್ಯಾಂಡು, ವೇಸ್ಟ್ ಬ್ಯಾಂಡ್ ಹೇಳಿದರು. ಬಟ್ ಅದು ನನಗೆ ಒಂದು ಸೆಟ್ ಮಾತ್ರ ಸಿಕ್ತು ಪರ್ಪಲ್ ಕಲರ್, ಇನ್ನೊಂದು ಸೆಟ್ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಈ ಥರ ಹೇರ್ಗೆ ರಿಬ್ಬನ್ ಟೈಪ್ ಬರುತ್ತೆ ಡಿಫ್ರೆಂಟಾಗಿ, ಸ್ಟೈಲಿಶಾಗಿ. ಇವಾಗ ಆ ಥರ ಹುಡುಕಿದೆ. ಅದು 2 ಸೆಟ್ಸ್ ಈ ಕಲರೇ ಸೇಮ್ ಸಿಕ್ತು, ಪರ್ಪಲ್. ನೋಡಿ, ಕೀರ್ತನ ಕೈಯಲ್ಲಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಅದು ಹೇರ್ ಬ್ಯಾಂಡಿಗೂ ಅದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಅದನ್ನು ಹಾಕ್ಕೊಂಡೆ. ಮ್ಯಾಮು ಕೂಡ ತೋರಿಸ್ದೆ, ಮ್ಯಾಮ್ ಇದು ಹಾಕೋಣ ಚೆನ್ನಾಗಿದೆ ಅಂತ. ಓಕೆ ಅಂದರು. ಅದಕ್ಕೆ ನಾನು ಈ ಥರ ಹಾಕಿದ್ದೀನಿ. ಆ ಡ್ರೆಸ್ಸಿಗೂ ಅದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಸರ ಕೂಡ ಮನೆಯಲ್ಲಿ ಒಂದಿತ್ತು, ನಾನು ಆಲ್ರೆಡಿ ಇಟ್ಟಿದೆ. ಅದು ಒಂಥರ ಪಳ ಹೊಳೆಯುತ್ತೆ, ಆ ಥರ ಅದು ಮ್ಯಾಚ್ ಆಗ್ತಿತ್ತು. ಅದು ಹಾಕ್ತೆ ಅಷ್ಟೇ. ಸರ ಇಲ್ಲ, ಏನು ಹೇಳಿರಲಿಲ್ಲ, ಆದರೂ ಇರಲಿ ಅಂತ ಅದೊಂದು ಸ್ಮಾಲ್ ಸರ ಹಾಕಿದ್ದೀನಿ ಅಷ್ಟೇ. ನೋಡಿ, ಪೌಡರ್ ಹಾಕೋತಾಯಿನಿ. ಅದು ರಿಬ್ಬನ್ ಆಮೇಲೆ ಹಾಕ್ಕೊಳ್ಳೋಣ, ಹೇರ್ ಬ್ಯಾಂಡು ಈಗಲೇ ಬೇಡ ಅಂದರೆ ಕೇಳೋದೇ ಇಲ್ಲ ಮಾತು. ನಾನೇ ಹಾಕೋತೀನಿ ಅಂತ ಹೇರೆಲ್ಲ ಕೆಡ್ಸ್ಕೊಂಬಿಡ್ತಾಯಿದ್ರು. ಅದಕ್ಕೋಸ್ಕರ ಹಾಕ್ಬಿಟ್ಬಿಟ್ಟಿದ್ದೀನಿ. ಇನ್ನೇನು ಮಾಡೋದು, ಅವ್ರು ಹೇಳಿದ್ ಕೇಳಲಪ್ಪ ಅನ್ನೋಷ್ಟು ಬೇಜಾರಾಗೋಯ್ತು. ಇಲ್ಲ, ನಂದು ಇನ್ನೊಂದು ಅದು ನಿಂದು, ಸೇಮ್ ಕಲರ್ಸು, ಸೇಮ್ ಡಿಸೈನ್ಸ್ ಇದೆ, ಆದರೂ ಕಿತ್ತಾಡ್ತಾರೆ. ಇದು ನಂದಮ್ಮ, ಅದು ನಂದು, ಕೀರ್ತನ ಇದು ನಿಂದು, ಕವನ ಇದು ನಂದು ಅಂತ. ಏನು ಮಾಡೋಕ್ಕಾಗುತ್ತೆ. ಅವ್ರ ಇಷ್ಟದ ಪ್ರಕಾರನೇ ಹೋಗೋಣ ಅಂತ ಫಸ್ಟ್ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಕ್ರೀಮ್ ಪೌಡರೆಲ್ಲ ಹಾಕೋತಾಯಿನಿ. ಈಗ ಐ ಮೇಕಪ್ ಮಾಡಬೇಕು. ಸೊ ಐಗೂ ಕೂಡ ಸೇಮ್ ಡ್ರೆಸ್ ಕಲರೇ ಐ ಶ್ಯಾಡೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಥರ ಹಾಕ್ತೀನಿ ಲೈಟಾಗಿ. ಇವರು ಹೋಗಿ ಸ್ಕೂಲಲ್ಲಿ 1-2-3 ಅವರ್ಸ್ ಆದರೂ ಕಾಯಬೇಕು ಫಂಕ್ಷನ್ ಸ್ಟಾರ್ಟ್ ಆಗಲಿಕ್ಕೆ. ಸೊ ಸ್ನ್ಯಾಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರಂತೆ. ಸೊ ಸ್ನ್ಯಾಕ್ಸ್ ಎಲ್ಲ ತಿನ್ಬೇಕಾದ್ರೆ ಲಿಪ್ಸ್ಟಿಕ್ಕು, ಮೇಕಪ್ ಎಲ್ಲ ಅದು ಏನು ಮಾಡ್ಕೋತಾರೋ ಗೊತ್ತಿಲ್ಲ. ಮ್ಯಾಮ್ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಸೊ ಲೈಟಾಗಿ ಹಾಕಿ ಕಳಿಸ್ತೀನಿ. ನೋಡಿ, ನನ್ನ ಮಗ ರೆಡಿ ಆಗ್ಬಿಟ್ಟು ಏನೋ ತಿಂತಾ ಇದ್ದಾನೆ. ಅವನಿಗೇನು ಹಾಕ್ಬಿಡ್ತಾರೋ ನನ್ನ ತಂಗಿಗೆ ನಾನು ಹಾಕ್ಸ್ಕೊಂಬಿಡೋಣ ಅನ್ನೋಷ್ಟು ಅವನಿಗೆ. ಮಮ್ಮಿ ನನಗೆ ಲಿಪ್ಸ್ಟಿಕ್ ಹಾಕು, ನಮ್ಮ ಮ್ಯಾಮ್ ಹೇಳಿದ್ದಾರೆ ಲೈಟಾಗಿ ಹಾಕುಮ್ಮ ಅಂತ ಹೇಳಿದ್ದಾರೆ, ಹಾಕು ಅಂತ. ಇನ್ನೂ ಹಾಕಿಲ್ಲ, ಹಾಕ್ತೀನಿ ಲಾಸ್ಟಲ್ಲಿ. ಅವನ ಡ್ರೆಸ್ ಸಿಂಪಲ್, ಆರಾಮಾಗಿ ಹಾಕ್ಬಿಡ್ಬೋದು. ಹುಡುಗಿಯರದೇ ಸ್ವಲ್ಪ ಕಷ್ಟ. ನೋಡಿ, ಐ ಶ್ಯಾಡೋ ಹಾಕ್ತಾಯಿನಿ ಲೈಟಾಗಿ. ಚೆನ್ನಾಗಿ ಕಾಣ್ತಾಯಿತ್ತು. ಆ ಡ್ರೆಸ್ಸಿಗೆಲ್ಲ ಮ್ಯಾಚಿಂಗ್ ಒಂಥರ ಸಕ್ಕತ್ತಾಗಿ ಕಾಣ್ತಾಯಿದ್ರು. ಸೊ ಈ ಥರ ನಾನು ರೆಡಿ ಮಾಡಿದೆ. ಐಲೈನರ್ ಎಲ್ಲ ಹಾಕಿರೋದು ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಮಕ್ಕಳು ಫ್ರೆಂಡ್ ಅವ್ರ ಮಮ್ಮಿ ಬೇರೆ ಬಂದರು. ಹೇಗೆ ರೆಡಿ ಮಾಡಿದ್ದೀರಾ, ನನ್ನ ಮಗಳಿಗೆ ಸ್ವಲ್ಪ ಐ ಶ್ಯಾಡೋ ಹಾಕ್ಕೊಡಿ, ನಂಗೆ ಬರಲ್ಲ ಅಂತ. ಅದಕ್ಕೆ ನಾನು ಅವ್ರು ಬಂದಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಕೆಲವರು ವೀಡಿಯೋಗೆಲ್ಲ ಕಾಣಿಸ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಸೊ ಅವ್ರಿದ್ದಾಗ ನಾನು ಇವ್ರಿಗೆ ರೆಡಿ ಮಾಡೋದನ್ನೇ ನಂಗೆ ವೀಡಿಯೋ ಮಾಡೋಕ್ಕೆ ಕಷ್ಟ ಆಯಿತು. ನನ್ನ ಟ್ರೈಪಾಡ್ ಕೂಡ ಸ್ವಲ್ಪ ಸರಿ ಇಲ್ಲ, ಹಾಗಾಗಿ ಇಷ್ಟೇ ತೋರಿಸಿದ್ದೀನಿ ಅಷ್ಟೇ. ನೆಕ್ಸ್ಟ್ ಐಲೈನರ್ ಹಾಕಿದ್ದೀನಿ ಅಷ್ಟೇ. ಐಲೈನರ್ ಹಾಕಿ ಸ್ವಲ್ಪ ಪೆನ್ಸಿಲ್ ಹಾಕಿದ್ದೀನಿ ಹುಬ್ಬಿಗೆ, ಹಾಕಿಬಿಟ್ಟು ಲಿಪ್ಸ್ಟಿಕ್ ಹಾಕಿದ್ದೀನಿ ಅಷ್ಟೇ, ಇನ್ನೇನು ಮಾಡಿಲ್ಲ. ಸೊ ನೋಡಿ, ಈ ಥರ ಸ್ವಲ್ಪ ಲೈಟಾಗಿ ಪಿಂಕ್ ಹಾಕ್ಕೊಂಡೆ ಮೇಲೆ, ಪರ್ಪಲ್ ಜೊತೆ ಚೆನ್ನಾಗಿ ಕಾಣುತ್ತೆ ಅಂತ. ಈ ಥರ ಐ ಶ್ಯಾಡೋ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಕೀರ್ತನಾಗಿನ್ನು ಹಾಕಿಲ್ಲ, ಕೀರ್ತನಾಗ ಹಾಕ್ತೀನಿ. ಒಬ್ರಿಗೆ ಹಾಕಿರೋದು ಮಾತ್ರ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ.
ಮಕ್ಕಳಿಗೆ ರೆಡಿ ಮಾಡೋ ಜೊತೆ ವಿಡಿಯೋನು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲಿ ಮಕ್ಕಳು ಎಲ್ಲಿ ಲಿಪ್ಸ್ಟಿಕ್ ಇಟ್ಟರು ಎತ್ಕೊಂಡು ಹೋಗ್ತಾರೆ, ಎಲ್ಲಿ ಚಳ್ಕೊಂಬಿಡ್ತಾರೋ ಡ್ರೆಸ್ ಮೇಲೆ ಹೋದರೆ ಹೋಯ್ತು ಅಂತ ಭಯ. ನೋಡಿ ನೆಕ್ಸ್ಟ್ ನನ್ನ ಮಕ್ಕಳು ಹೇಗೆ ಕಾಣ್ತಿದ್ದಾರೆ 3 ಜನ ಅಂತ. ನೋಡಿ 3 ಜನನೂ ರೆಡಿಯಾಗಿ ನಿಂತಿದ್ದಾರೆ, ಕರ್ಕೊಂಡು ಹೋಗಬೇಕು ಸ್ಕೂಲ್ ಹತ್ರ. ಅದಕ್ಕೆ ಲಾಸ್ಟ್ ಒಂದು ವೀಡಿಯೋ ಮಾಡೋ ಟೈಮ್ ಆಗೋಯ್ತು, ಆದರೂ ಫಾಸ್ಟಾಗಿ ವೀಡಿಯೋ ಮಾಡ್ಕೋತಾಯಿನಿ. ನೋಡಿ ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ, ಅದು ರೆಡಿಯಾಗಿರೋದು ನಿಮಗೆಲ್ಲ ತೋರಿಸೋಣ ಅಂತ. ನೋಡಿ ನನ್ನ ಮಗ ಫುಲ್ ರೆಡ್ ಲಿಪ್ಸು. ಅವನಿಗೇನು ಸಾಕ್ಸ್ ಹೇಳಿರಲಿಲ್ಲ, ಇವ್ರಿಗೆ ಸಾಕ್ಸ್ ಇಷ್ಟೇ ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಮಕ್ಕಳನ್ನೆಲ್ಲ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದೆ. ಇವಾಗ ನಾವು ರೆಡಿ ಆಗ್ತಾಯಿದ್ದೀವಿ. ರೆಡಿಯಾಗಿ ನಾವು ಹೊರಡ್ತೀವಿ. ಈಗ ಅಮ್ಮ ಟೀ ಮಾಡ್ತಾಯಿದ್ದಾರೆ, ಟೀ ಕುಡ್ಕೊಂಡು ಹೊರಡೋದೆ. ಕರೆಂಟ್ ಇಲ್ಲ, ಸೊ ಮಕ್ಕಳನ್ನ ರೆಡಿ ಮಾಡೋಷ್ಟರಲ್ಲಿ ಸಾಕಬೇಕಾಯಿತು. ಕರ್ಕೊಂಡೋಗಿ ಬಿಟ್ಟು ಬಂದಿದ್ದು. ತೋರಿಸ್ತೀನಿ ಸ್ಕೂಲ್ ಹತ್ರ ಹೋದ್ಮೇಲೆ ಹೆಂಗಿದೆ ಅರೇಂಜ್ಮೆಂಟ್ಸ್ ಎಲ್ಲ ಅಂತ. ಇವಾಗ ನಾವು ರೆಡಿಯಾಗಿ ಹೊರಡ್ತೀವಿ. ನೋಡಿ ಸಿಕ್ಕೊಂಡಿದ್ದೀನಿ ಲೆಹಂಗ, ರೆಡಿಯಾಗಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ನೋಡಿ ಇವಾಗ ರೆಡಿ ಆದ್ವಿ, ಅಮ್ಮ ಕೂಡ ರೆಡಿಯಾಗಿ ಕೂತಿದ್ದಾರೆ. ಈಗ ರೆಡಿಯಾಗಿ 5 o'clock ಆಯಿತು. ಸುಚಿ ಫ್ರೆಂಡ್ ಅವ್ರ ಮಮ್ಮಿ ಬರ್ತಾರೆ, ಈಗ ಹೊರಡ್ತೀವಿ. ನೋಡಿ ಈ ಥರ ಇದೆ ಡ್ರೆಸ್ಸು, ಹಿಡ್ಕೊ ಮಮ್ಮಿ. ತೋರಿಸ್ತೀನಿ ಹೋಗ್ಬಿಟ್ಟು ಅಲ್ಲಿ ಹೇಗಿದೆ ಅರೇಂಜ್ಮೆಂಟ್ಸ್ ಎಲ್ಲ, ಡ್ಯಾನ್ಸಸ್ ಎಲ್ಲ ಹಾಕ್ತೀನಿ, ಪರ್ಫಾರ್ಮೆನ್ಸಸ್ ಎಲ್ಲ ವೀಡಿಯೋ ಮಾಡಿ. ಓಕೆ, ಸ್ಕೂಲ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ನೋಡಿ ಇವಾಗ ಸ್ಕೂಲ್ ಹತ್ರ ಬಂದ್ವಿ. ಎಲ್ಲ ಅರ್ಧ ಜನ ಆಲ್ರೆಡಿ ಬಂದುಬಿಟ್ಟಿದ್ದಾರೆ, ಇನ್ನೊಂದು ಸ್ವಲ್ಪ ಸೀಟ್ಸ್ ಖಾಲಿ ಇದೆ ಅಷ್ಟೇ. ನೋಡಿ ಈ ಥರ ಸ್ಟೇಜ್ ರೆಡಿಯಾಗಿದೆ. ನೋಡಿ ಸ್ಕೂಲ್ ಈ ಥರ ಲೈಟಿಂಗ್ಸ್ ಹಾಕಿದ್ದಾರೆ ಎಲ್ಲ. ನೆಕ್ಸ್ಟು ಪ್ರೋಗ್ರಾಮ್ 6:45 ಸ್ಟಾರ್ಟ್ ಆಯಿತು. ಆಲ್ರೆಡಿ ಗೆಸ್ಟ್ ಸೀಟಲ್ಲಿ ಗೆಸ್ಟ್ ಎಲ್ಲ ಬಂದು ಕೂತಿದ್ದಾರೆ, ಜಡ್ಜಸ್ ಎಲ್ಲ. ಸೊ ಅವ್ರ ಪಪ್ಪ ಇನ್ನೂ ಬಂದಿರಲಿಲ್ಲ. ಇನ್ನು ಒಂದು 5-10 ಮಿನಿಟ್ಸ್ ಫಂಕ್ಷನ್ ಸ್ಟಾರ್ಟ್ ಆಯಿತು. ಅಷ್ಟೇ ಅವ್ರ ಪಪ್ಪ ಕೂಡ ಬಂದರು. ನಾನು ಡ್ಯಾನ್ಸ್ದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಫ್ರೆಂಡ್ಸ್ ಅಷ್ಟೇ. ಯಾಕಂದರೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಆಗೋಯ್ತು ಫಂಕ್ಷನಲ್ಲಿ. ಜಾಗ ಎಲ್ಲಿ ಸಿಕ್ಕಿದ್ರು ಜನ ವೀಡಿಯೋಸ್ ಮಾಡೋಕ್ಕೆ ನುಕ್ಕೊಂಬರ್ತಾಯಿದ್ರು, ಅಷ್ಟು ಇದು ಮಾಡಿಬಿಟ್ರು. ಅದಕ್ಕೆ ಲಾಸ್ಟಲ್ಲಿ ಸ್ಕೂಲಿಂದ ಏನಂತ ಹೇಳಿದ್ರು, ಫಸ್ಟ್ ಹೇಳಿಬಿಟ್ರು, ಪ್ಲೀಸ್ ಯಾರೂ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಬರಬೇಡಿ, ಫೋಟೋಸು ವೀಡಿಯೋಸ್ ಎಲ್ಲ ನಾವೇ ಸೆಂಡ್ ಮಾಡ್ತೀವಿ, ನಿಮಗೆಲ್ಲ ಕೊಡ್ತೀವಿ, ನಿಮ್ಮ ಡ್ಯಾನ್ಸ್ ಎಲ್ಲ ವೀಡಿಯೋಸ್ ಸಿಗುತ್ತೆ, ಪ್ಲೀಸ್ ಯಾರೂ ವೀಡಿಯೋ ಮಾಡಬೇಡಿ. ನೀವು ವೀಡಿಯೋ ಮಾಡೋಕ್ಕೆಲ್ಲ ಎದ್ದು ನಿಂತ್ಕೊಂಬಿಟ್ರೆ ಹಿಂದೆ ಕೂತಿರೋರಿಗೆ ಪ್ರೋಗ್ರಾಮ್ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಆದರೂ ಎಲ್ಲರೂ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು, ಎದ್ದೇ ಹೋಗ್ಬಿಡ್ತಾಯಿದ್ರು ಮುಂದಕ್ಕೆ. ಅದಕ್ಕೋಸ್ಕರ ನಾವು ಜಾಸ್ತಿ ಏನು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ. ಅವ್ರು ವೀಡಿಯೋಸ್ ಕೊಟ್ಟಮೇಲೆ ನಾನು ಫುಲ್ ಡ್ಯಾನ್ಸು 3 ಜನದ್ದು ನಾನು ಹಾಕ್ತೀನಿ, ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂತು ಪರ್ಫಾಮೆನ್ಸ್. 3 ಜನ ತುಂಬ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಟೈಮ್ ಸ್ಟೇಜ್ ಪರ್ಫಾಮೆನ್ಸ್ ಈ ಥರ ಮಾಡಿದ್ದವರು. ನಾವೆಲ್ಲ ಹೆದರ್ಕೊಂಬಿಡ್ತಾರೋ ಅಂತ ಭಯ ಆಗಿತ್ತು, ಬಟ್ ತುಂಬ ಚೆನ್ನಾಗಿ ಮಾಡಿದ್ರು. ಖುಷಿ ಆಯಿತು. ನಿನ್ನೆ ತುಂಬ ರಶ್ ಇತ್ತು. ನೈಟ್ 10:30 ಮುಗೀತು ಫಂಕ್ಷನ್ನು. ಬಟ್ ನನ್ನ ಮೊಬೈಲಲ್ಲಿ ಫುಲ್ ಬ್ಯಾಟ್ರಿ ಡೆಡ್ ಮನೆಗೆ ಬರೋಷ್ಟರಲ್ಲಿ. ಅದಕ್ಕೋಸ್ಕರ ನಾನು ನೈಟ್ ಮತ್ತೆ ಬಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ವೀಡಿಯೋ ಹಾಕ್ತಾಯಿದ್ದೀನಿ. ಪ್ಲೀಸ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ನೆಕ್ಸ್ಟ್ ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ, ಇಲ್ಲ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ನನಗೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್ ಬಾಯ್.